ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಕಮ್ಮಿ ಸಮಯದಲ್ಲಿ ರವೆ ಉತ್ತಪ್ಪ ಮಾಡುವುದು ಹೇಗೆ ಅಂತ ನೋಡೋಣ. ಹಾಗೆ ಚಟ್ನಿ, ಇದ್ರ ಜೊತೆ ಕಾಂಬಿನೇಷನ್ ಚಟ್ನಿ ಮಾಡುವುದು ಕೂಡ ಹೇಗೆ ಅಂತ ನೋಡೋಣ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೊಸರು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೆಗೆದುಕೊಳ್ಳಬೇಕು. ಹಾಗೆ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಡಿ, ದಪ್ಪ ಕಡಾಯಿ ಇಡಿ. ಅದಕ್ಕೆ 1 ಬಟ್ಟಲು ರವೆಯನ್ನು ರವೆ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ 2 ನಿಮಿಷ ಫ್ರೈ ಮಾಡಿ. ಜಾಸ್ತಿ ಹೊತ್ತಿಸಬಾರ್ದು. ಗ್ಯಾಸ್ ಆಫ್ ಮಾಡಿ ರವೆ ಆರಲು ಬಿಡಬೇಕು. ಹಾಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅರ್ಧ ಕಪ್ ಮೊಸರನ್ನು ಇದಕ್ಕೆ ಹಾಕಿ ಪಾತ್ರೆಗೆ. ಹಾಗೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಇದನ್ನು ಕೂಡ ಇದಕ್ಕೆ ಹಾಕಬೇಕು. ನಿಮಗೆ ಟೈಮ್ ಇಲ್ಲಾಂದರೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1/4 ಟೇಬಲ್ ಸ್ಪೂನಿನಷ್ಟು ಸೋಡಾ ಪುಡಿಯನ್ನು ಹಾಕಿ, ಅಂದರೆ ಒಂದು 10 ಚಿಟಿಗೆಯಷ್ಟು ಹಾಕಿ ಇದನ್ನು ಮೊದಲಿಗೆ ಮೊಸರು ಹಾಗೂ ಅಕ್ಕಿ ಹಿಟ್ಟು, ಈ ಉಪ್ಪು ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದೇ ಕಪ್ ಅಳತೆ ರವೆ ಕಪ್ ಅಳತೆ 1 ಕಪ್ಪು ನೀರನ್ನು ಕುದಿಯಲು ಬಿಡಿ. ಜಾಸ್ತಿ ಕುದಿಸ್ಬೇಡಿ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು. ಇದನ್ನು ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾವು ಕುದಿಸಿಟ್ಟುಕೊಂಡ ನೀರನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿರಿ. 1/4 ಕಪ್ ಹಾಕಿ, ಮುಕ್ಕಾಲು ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರದಲ್ಲಿ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡ್ತಾಯಿರಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಉತ್ತಪ್ಪ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಲಂಚ್ ಬಾಕ್ಸಿಗೂ ಕೂಡ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಇದನ್ನು ಸ್ವಲ್ಪ ನೆನೆಯಲು ಬಿಡಬೇಕು. ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ನೀರಿನ ಅಂಶನೂ ಇರಬಾರ್ದು. ಸ್ವಲ್ಪ ತಿಕ್ನೆಸ್ ಆಗಿರಬೇಕು, ಅಂದರೆ ಚೆನ್ನಾಗಿರುತ್ತೆ. ಹೆಲ್ತಿಕರವಾದ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು 5 ನಿಮಿಷ ನೆನೆಯಲು ಬಿಡಿ ಹಿಟ್ಟು. ಹಾಗೆ ಇವಾಗ ಚಟ್ನಿ ಮಾಡುವುದು ಏನೇನಂತ ನೋಡೋಣ ಬನ್ನಿ, ಏನೇನು ಬೇಕಂತ. ಇವೆಲ್ಲ ಬೇಕಾಗುತ್ತೆ. ಮೊದಲಿಗೆ ಒಂದು ಕಡಾಯಿಯನ್ನಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಶೇಂಗಾ ಬೀಜ, 4 ಟೇಬಲ್ ಸ್ಪೂನ್ ಶೇಂಗಾ ಬೀಜ, 2 ಟೇಬಲ್ ಸ್ಪೂನ್ ಪುಟಾಣಿ ಹುರಿಗಡಲೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹುರಿದ ದಾಲನ್ನು ಹಾಕಿ ಇದನ್ನು ಸ್ವಲ್ಪ ಹಾಗೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೂ ಕೂಡ ಫ್ರೈ ಆಗುತ್ತೆ. ಸ್ವಲ್ಪ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 6 ಒಣಮೆಣಸಿಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. 6 ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ, ಸಿಪ್ಪೆ ಧರಿಸಿಲ್ ಹಾಕಿದ್ರು ನಡೀತೆ, ಹಾಗೆ ಸಿಪ್ಪೆ ತೆಗೆದು ಕೂಡ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿ ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಟುಕೊಂಡ 1 ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ 1 ಟೊಮೆಟೊ ಹಣ್ಣನ್ನು ಕೂಡ ಹಾಕಿ, ಇದು ಕಾಂಬಿನೇಷನ್ ತುಂಬ ಟೇಸ್ಟ್ ಕೊಡುತ್ತೆ. ಟೊಮೆಟೊ ಈರುಳ್ಳಿ ಇದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಟೊಮೆಟೊ ಈರುಳ್ಳಿನೂ ಕೂಡ ಚೆನ್ನಾಗಿ ಬೇಯಬೇಕು. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದ್ದರೆ ಹಾಕಿಕೊಳ್ಳಿ. ಕರಿಬೇವು ಇದ್ದರೆ ಹಾಕಿ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಆಮೇಲೆ ಇದು ಬಿಸಿ ಆರಲು ಬಿಡಿ, ತಣ್ಣಗಾಗಬೇಕು ಮಸಾಲ. ಇದು ಮಸಾಲ ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಗಟ್ಟಿಯಾಗಿರಬೇಕು. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ. ನೀರಿನ ಥರ ಚಟ್ನಿ ಬೇಕಂದರೆ ಆ ಥರ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಆಮೇಲೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸಾಸಿವೆಯನ್ನು ಹಾಕಿ, ಪುಟಾಣಿ ಹುರಿಗಡಲೆ 1 ಟೇಬಲ್ ಸ್ಪೂನ್, 3 ಒಣಮೆಣಸಿಕಾಯನ್ನು ಹಾಕಿ, ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆಯನ್ನು ಈ ಚಟ್ನಿಗೆ ಹಾಕಿ ಕೊಟ್ಟರೆ ತುಂಬ ಘಮ್ ಅಂತ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇಡ್ಲಿ ದೋಸೆಗೂ ಬರುತ್ತೆ, ಚಪಾತಿಗೂ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ ರೈಸ್ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಉತ್ತಪ್ಪಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಉತ್ತಪ್ಪ ಮಾಡುವುದಕ್ಕೆ ಅದ್ರ ಮೇಲೆ ಹಾಕೋದಕ್ಕೆ ಕ್ಯಾರೆಟ್, ಈರುಳ್ಳಿ ಹಾಗೂ ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ. ಇದನ್ನೆಲ್ಲವನ್ನು ಹಾಕಿಕೊಂಡು ಬೇಕಂದರೆ ಕರಿಬೇವು ದಪ್ಪ ಇದ್ದರೆ ಸ್ವಲ್ಪ ಕಟ್ ಮಾಡಿ ಹಾಕಿ ಸಣ್ಣದಾಗಿ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿಮೆಣಸಿಕಾಯಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಕರಿಬೇವನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಬೇಕಂದರೆ ಉಪ್ಪಿನ ಅಂಶ ಬೇಕಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಲಿಟಲಾಗಿ ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇವಾಗ ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ನೆಂದು ಬಂದಿರುತ್ತೆ. ಇವಾಗ ಉತ್ತಪ್ಪ ಹಾಕೋದಕ್ಕೆ ಗ್ಯಾಸ್ ಮೇಲೆ ತವವನ್ನು ಇಡಿ, ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ಇದು ಉತ್ತಪ್ಪ ದಪ್ಪದಾಗಿಯೇ ಹಾಕಬೇಕು, ತಿಳುವಾಗಿ ಹಾಕಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೋಬೋದು. ನೋಡಿ, ಈ ಥರದಲ್ಲಿ ರೌಂಡಾಗಿ ಸಣ್ಣದಾಗಿ ಹಾಕಿ, ದಪ್ಪವಾಗಿ ಚಿಕ್ಕದಾಗಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯಿ ಮಿಕ್ಸ್ ಮಾಡಿದ ಮಸಾಲವನ್ನು ಇದ್ರ ಮೇಲೆ ಹಾಕಿ
ಹಾಗೆ ಒಂದು ಕ್ಯಾಪನ್ನು ಮುಚ್ಚಿ 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಿ, ಅಂದರೆ ಚೆನ್ನಾಗಿ ಬೇಯುತ್ತೆ. ಇವಾಗ ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೋಬೋದು ಅಥವಾ ಎಣ್ಣೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ನೋಡಿ ಈ ಥರದಲ್ಲಿ ಚೆನ್ನಾಗಿ ಕೆಳಗಡೆ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಉಲ್ಟಾ ತಿರುಗಿದ ಮೇಲೆ ಸ್ವಲ್ಪ ಬೇಯಿಸಿ, ಭಾಳ ತಿನ್ನಬೇಕಾಗಲ್ಲ, ಸ್ವಲ್ಪ ತಿರುಗಿಸಿ ಆಮೇಲೆ ಕೆಳಭಾಗ ಮೆರೂನಾಗಿ ಬರಬೇಕು, ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ರವೆ ಉತ್ತಪ್ಪ ರೆಡಿ ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಆಫೀಸಿಗೆ ಹೋಗುವವರಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದಾದ ಬ್ರೇಕ್ಫಾಸ್ಟ್ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.